ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ್ಯಾವ ಗಿಡಗಳನ್ನು ಹೇಗೆ ಮೇಂಟೈನ್ ಮಾಡಬೇಕು ಮತ್ತು ಅದರ ಆರೈಕೆನ ಸೆಪ್ಟೆಂಬರ್ ತಿಂಗಳಲ್ಲಿ ಗಾರ್ಡನ್ ಆರೈಕೆಗಳನ್ನು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಇನ್ನೂ ಲೈಕ್ ಮಾಡದೇ ಹೋದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ಗೊಬ್ಬರಗಳು ಏನಾದರೂ ಬೇಕಾದರೆ ನಾನು ಫ್ಲಿಪ್ಕಾರ್ಟ್ ಲಿಂಕನ್ನು ಹಾಕ್ತೀನಿ ಮತ್ತು ಮೀಶೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ನೋಡ್ಬೋದು. ಈಗ ನಾವು ಫಸ್ಟ್ ಮಾಡಬೇಕಾಗಿರೋಂಥ ಕೆಲಸ ಅಂದರೆ ಎಲ್ಲ ಗಿಡಗಳನ್ನು, ಅಂದರೆ ಕೆಲವು ಗಿಡಗಳನ್ನು ರೀಪಾಟಿಂಗ್ ಮಾಡ್ಕೋಬೇಕು ಮತ್ತು ಕೆಲವು ಗಿಡಗಳಿಗೆ ಮಣ್ಣು ಗೊಬ್ಬರಗಳನ್ನು ಹಾಕ್ಕೋಬೇಕು. ಇನ್ಮೇಲೆ ಸ್ವಲ್ಪ ಮಳೆಯೆಲ್ಲ ಕಡಿಮೆ ಆಗ್ತಾಯಿದೆ, ವಾತಾವರಣ ಬದಲಾಗ್ತಾ ಇದೆ ಮತ್ತು ನಾವು ವಿಂಟರ್ಗೆ ಬೇಕಾಗುವಂಥ ಗಾರ್ಡನ್ ತಯಾರಿನ ಇನ್ಮೇಲೆ ಮಾಡ್ತಾ ಹೋಗಬೇಕು. ಅದು ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಬನ್ನಿ ನೋಡಿ. ಸೇವಂತಿಗೆ ಗಿಡಗಳೆಲ್ಲ ಮೊಗ್ಗು ಬಿಡ್ತಾ ಇದೆ. ಈ ಟೈಮಲ್ಲಿ ನಾವು ಅದಕ್ಕೆ ಫರ್ಟಿಲೈಸರನ್ನು ಕೊಡಬೇಕು ಮತ್ತು ಪೆಸ್ಟಿಸೈಡನ್ನು ಕೊಡ್ತಾ ಇರಬೇಕು. ಮುಂದಿನ ವಿಡಿಯೋದಲ್ಲಿ ನಾನು ಫರ್ಟಿಲೈಸರನ್ನು ಮಾಡಿ ತೋರಿಸ್ತೀನಿ. ಒಂದಷ್ಟು ಇದೆ ಗಿಡಗಳು, ಒಂದಷ್ಟು ಗಿಡಗಳಲ್ಲೆಲ್ಲ ತುಂಬ ಹಾಳಾಗಿಬಿಟ್ಟಿದೆ. ಈ ಗ್ರೋ ಬ್ಯಾಗನ್ನೆಲ್ಲ ನನ್ನ ಹತ್ರ ಇಟ್ಟು ಮಾಡೋಕ್ಕೂ ಆಗಲ್ಲ ಮತ್ತು ಇನ್ನು ಗಾರ್ಡನ್ ಕೆಲಸಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಆಗಿದೆ. ಹಾಗಾಗಿ ಏನೂ ಮಾಡ್ತಾಯಿಲ್ಲ. ನೋಡಿ, ಇದು ನೀರ್ಸೋಣೆ ಗಿಡಗಳನ್ನ ರೀಪಾಟಿಂಗ್ ಕಟಿಂಗನ್ನು ಹಾಕ್ಕೊಂಡಿದ್ರೆ ನೀವು ಈ ಟೈಮಲ್ಲಿ ಕಟಿಂಗನ್ನು ಕೂಡ ಹಾಕ್ಕೊಳ್ಳಿ, ರೀಪಾಟಿಂಗ್ ಕೂಡ ಮಾಡ್ಕೊಳ್ಳಿ. ಇನ್ನು ಮೇಲೆ ನಮಗೆ ಗಾರ್ಡನ್ ತಯಾರಿ ತುಂಬ ಇರುತ್ತೆ. ನೋಡ್ಬೋದು, ನನ್ನ ಜಿರೇನಿಯಂ ಗಿಡಗಳೆಲ್ಲ ತುಂಬ ಹಾಳಾಗಿಬಿಟ್ಟಿದೆ. ಅವಕ್ಕೆಲ್ಲ ನಾನು ಈಗ ಕಟಿಂಗನ್ನು ಹಾಕ್ಕೋಬೇಕು. ಮತ್ತು ನೋಡಿ, ಎಲ್ಲ ಗಿಡ ಸುತ್ತೋಗಿದೆ. ಎಷ್ಟು ಕಲರ್ ಇದೆ ಅಂತ ಗೊತ್ತಿಲ್ಲ. ಇನ್ಮೇಲೆ ಕಲರ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಈ ವರ್ಷ ನಾನು ಅದನ್ನು ಸೇವ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹಾಗೆ ತರಕಾರಿ ಬೀಜಗಳನ್ನು ಕೂಡ ಅಷ್ಟೇ, ಈ ಮೆಣಸು, ಟೊಮೆಟೊ, ಬದನೆ, ಈ ರೀತಿ ಗಿಡಗಳನ್ನೆಲ್ಲ ಈಗಲೇ ನೀವು ಸೀಡ್ಸನ್ನು ಹಾಕ್ಕೊಳ್ಳಿ. ಗಿಡ ಚೆನ್ನಾಗಿ ಬರುತ್ತೆ. ಆಮೇಲೆ ವಿಂಟರ್ ಹೆಚ್ಚಾಗಿ ಚಳಿ ಬಿದ್ದ ಮೇಲೆ ನಾವು ಯಾವ ಗಿಡಗಳನ್ನು ಬೆಳೆಸೋಕ್ಕಾಗಲ್ಲ. ಹಾಗೆ ನೋಡಿ, ಕೊಲೆಂಚೋ ಗಿಡಗಳನ್ನು ಈಗಲೂ ನೀವು ರೀಪಾಟಿಂಗ್ ಮಾಡ್ಕೋಬೇಕು. ಅಂದರೆ ಇದು ನೋಡಿ, ನಾನು ರೀಪಾಟಿಂಗ್ ಮಾಡಿಲ್ಲ. ಹಳೆ ಗಿಡಗಳನ್ನು ಹಾಗೆ ಇಟ್ಬಿಟ್ಟಿದ್ದೆ. ಈ ವರ್ಷ ನೆಟ್ಟಿಲ್ಲ. ಕೆಲವೊಂದು ಗಿಡಗಳನ್ನು ಮಾತ್ರ ನೆಟ್ಕೊಂಡಿದ್ದೆ. ನೋಡಿ, ಇದು ಕವರಲ್ಲಿರೋದು, ನೆಟ್ಕೊಂಡಿರೋದು ಕವರಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ಮೇಲೆ ಕವರಲ್ಲಿ ಹಾಕ್ಕೊಂಡಿರೋದನ್ನು ಪಾಟಿಗೆ ಹಾಕ್ಕೋತೀನಿ. ಇದಕ್ಕೆಲ್ಲ ಇನ್ನೊಂದಷ್ಟು ನೀವು ಈಗಲೂ ಕೂಡ ಈ ಕಟಿಂಗನ್ನು ನೋಡಿ ತೆಗೆದು ನೋಡಿ, ಈ ಕಟಿಂಗ್ ಇಲ್ಲೆಲ್ಲ ಬೇರೆ ಬರ್ತಾ ಇದೆ, ಇದನ್ನು ತೆಗೆದು ಹಾಕ್ಕೋಬೋದು. ಈಗಲೂ ಕೂಡ ನೀವು ಇದರ ಕಟಿಂಗನ್ನು ಹಾಕ್ಕೊಳ್ಳಿ. ವಿಂಟರ್ ಅಷ್ಟೊತ್ತಿಗೆ ನಿಮಗೆ ಅದು ಚೆನ್ನಾಗಿ ಬಂದು ಹೂವಾಗತ್ತೆ. ಹಾಗೆ ನೀವು ಈ ಗುಲಾಬಿ ಗಿಡಗಳನ್ನು ರೀಪಾಟಿಂಗ್ ಮಾಡ್ಕೊಳ್ಳಿ. ಈಗಲೇ ಚೆನ್ನಾಗಿ ಬರುತ್ತೆ. ನಾವು ಇನ್ಮೇಲೆ ಜರ್ಬರ್ ಗಿಡ, ಗುಲಾಬಿ ಗಿಡ, ದಾಸವಾಳ ಗಿಡ ಎಲ್ಲವನ್ನೂ ಒಂದು ಸಾರಿ ರಿಪಾಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಡ್ಬೇಕು. ಇಲ್ಲ ಅಂದರೆ ಆ ವಿಂಟರ್ ಬರೋಷ್ಟೊತ್ತಿಗೆ ನಾವು ಎಲ್ಲ ಕೆಲಸಗಳು ಮುಗಿದಿರಬೇಕು. ಹಾಗಾಗಿ ಒಂದಷ್ಟು ರೀಪಾಟಿಂಗ್ ಮಾಡೋದು, ಕಟಿಂಗ್ ಮಾಡೋದು, ಎಲ್ಲ ಕಟಿಂಗನ್ನು ನೆಟ್ಕೊಳ್ಳೋದು ಮತ್ತು ಕಟಿಂಗ್ ಮಾಡೋ ಗಿಡಗಳನ್ನು ಈಗ ಕಟಿಂಗ್ ಮಾಡಿ. ದಾಸವಾಳ ಗಿಡಗಳನ್ನೆಲ್ಲ ಇನ್ಮೇಲೆ ಕಟಿಂಗ್ ಮಾಡಿ. ಈಗ ಕಟಿಂಗ್ ಮಾಡಿದರೆ ಅದು ಚೆನ್ನಾಗಿ ಚಿಗುರು ಬರುತ್ತೆ. ಮಳೆ ತುಂಬ ಬರ್ತಾಯಿದ್ರೆ ಈಗ ಕಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ ಶೋ ಪ್ಲ್ಯಾಂಟ್ಗಳನ್ನೆಲ್ಲ ನೀವು ಈಗ ರಿಪಾಟಿಂಗ್ ಮಾಡ್ಕೋಬೋದು. ಈಗ ರಿಪಾಟಿಂಗ್ ಮಾಡಿಕೊಂಡ್ರೆ ಆಮೇಲೆ ಚೆನ್ನಾಗಿ ಗಿಡಗಳು ಬರುತ್ತೆ. ಶೋ ಪ್ಲ್ಯಾಂಟ್ಗಳೆಲ್ಲ ನೋಡಿ, ಇದು ಮಳೆಗಾಲದಲ್ಲಿ ಹೂ ಬಿಡುವಂಥ ಅಚ್ಚಿಮಿಸ್ಸು. ಈಗ ಚೆನ್ನಾಗಿ ಹೂವು ಆಗ್ತಾ ಇದೆ. ಒಂದೆರಡು ಗಿಡ ಹೂವಾಗಿ ಮುಗುತ್ತು. ಹಾಗೆ ನೋಡಿ, ತುಂಬ ಏನು ಗಾರ್ಡನಲ್ಲಿ ಗಿಡಗಳು ಇಲ್ಲ, ಅಷ್ಟೊಂದು ತೋರಿಸಲ್ಲ. ಹಾಗೆ ನೀವು ಈ ನಿತ್ಯ ಪುಷ್ಪ ಸೀಡ್ಸನ್ನೆಲ್ಲ ನೀವು ಬೇಕಾದರೆ ಹಾಕ್ಕೊಳ್ಳಿ. ನಾನು ಮೀಶೋದ ಲಿಂಕನ್ನು ಬೇಕಾದರೆ ಕೊಡ್ತೀನಿ. ನೋಡಿ, ಇದನ್ನೆಲ್ಲ ನೀವು ಈಗ ಹಾಕ್ಕೊಂಡ್ರೆ ವಿಂಟರ್ ಅಷ್ಟೊತ್ತಿಗೆ ನಿಮಗೆ ಗಿಡಗಳು ಬಂದುಬಿಡತ್ತೆ. ಅಂದರೆ ನೆಡೋಕ್ಕೆ ಸರಿಯಾಗತ್ತೆ. ಆಮೇಲೆ ನೆಟ್ಟರೆ ಅಷ್ಟೊಂದು ವಿಂಟರಲ್ಲಿ ಚೆನ್ನಾಗಿ ಬರಲ್ಲ. ಹಾಗಾಗಿ ಈ ನಿತ್ಯ ಪುಷ್ಪ ಸೀಡ್ಸನ್ನೆಲ್ಲ ಈಗಲೇ ಹಾಕ್ಕೊಳ್ಳಿ, ನಿಮಗೆ ಚೆನ್ನಾಗಿ ಬರುತ್ತೆ ಆ ಸೀಸನಲ್ಲಿ. ಹಾಗೆ ನೋಡಿ, ಇವನ್ನೆಲ್ಲ ನಾವು ಇನ್ಮೇಲೆ ರಿಪಾಟಿಂಗ್ ಮಾಡ್ತೀನಿ. ನಾನು ಕವರಲ್ಲಿರೋದನ್ನೆಲ್ಲ ಗಿಡಗಳಿಗೆ ಹಾಕ್ಕೋಬೇಕು, ಪಾಟಿಗೆ ಹಾಕ್ಕೋಬೇಕು. ಮತ್ತು ನೋಡ್ಬೋದು, ಇದಕ್ಕೆಲ್ಲ ಈ ಇನ್ಮೇಲೆ ಆರೈಕೆ ಮಾಡೋದ್ರಿಂದ ಹೆಚ್ಚು ಹೂವು ಚೆನ್ನಾಗಿ ಬರುತ್ತೆ, ಗಿಡ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಗುಲಾಬಿ ಗಿಡ ಎಲ್ಲ ಮಳೆಯಿಂದ ಎಷ್ಟೊಂದು ಹಾಳಾಗಿದೆ ಅಂತ. ತುಂಬ ಗಿಡಗಳೆಲ್ಲ ಹಾಳಾಗಿಬಿಟ್ಟಿದೆ. ಅದಕ್ಕೆ ನಾವು ಇನ್ಮೇಲೆ ಕಳೆಗಳನ್ನೆಲ್ಲ ತೆಗೆದು ನೋಡಿ, ಆದರೂ ಕೂಡ ಮೊಗ್ಗು ಬಿಡ್ತಾ ಇದೆ ನೋಡಿ. ಇದಕ್ಕೆಲ್ಲ ನಾವು
ರೀಪಾಟಿಂಗ್ ಮಾಡುವಂಥ ಗಿಡಕ್ಕೆ ನೀವು ಹೋದ ವರ್ಷ ರೀಪಾಟಿಂಗ್ ಮಾಡದೆ ಹೋದರೆ ಈ ವರ್ಷ ರೀಪಾಟಿಂಗ್ ಮಾಡ್ಕೊಳ್ಳಿ. 2 ವರ್ಷಕ್ಕೊಂದು ಸರಿ ಆದರೂ ನಾವು ರೀಪಾಟಿಂಗ್ ಮಾಡಲೇಬೇಕಾಗತ್ತೆ ಪಾಟಲ್ಲಿರುವಂಥ ಗಿಡಗಳನ್ನು. ಹಾಗಾಗಿ ರೀಪಾಟಿಂಗ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಮೇಲ್ಗಡೆ ಮಣ್ಣನ್ನು ಒಂದಷ್ಟು ತೆಗೆದು, ಅಂದರೆ ಪಾಟಲ್ಲಿ ತುಂಬಿಕೊಂಡಿದ್ದರೆ ಮೇಲ್ಗಡೆ ಮಣ್ಣನ್ನು ತೆಗೆದು, ಇದು ನಾನು ಹೋದ ವರ್ಷ ನೆಟ್ಟಿರುವಂಥ ಗಿಡ, ಇದಕ್ಕೆ ನಾನು ರೀಪಾಟಿಂಗು ಮಾಡಲ್ಲ, ಮಣ್ಣನ್ನು ತೆಗೆಯಲ್ಲ. ನೋಡಿ ಎಷ್ಟು ಮಣ್ಣಿಲ್ಲ, ಇದಕ್ಕೆ ಗೊಬ್ಬರ ಮತ್ತು ಮಣ್ಣನ್ನು ಹಾಕಿ ಕೊಡ್ತೀನಿ. ಆ ರೀತಿ ಮಾಡಬೇಕು. ಅಂದರೆ ನಮಗೆ ಆ ಟೈಮಲ್ಲಿ ಚೆನ್ನಾಗಿ ಹೂ ಬಿಡತ್ತೆ ವಿಂಟರಲ್ಲಿ. ನೋಡಿ ಎಲ್ಲ ಚಿಗುರುಗಳು ಬರ್ತಾ ಇದೆ. ಹಾಗೆ ನೀವು ಯಾವುದಾದ್ರೂ ಗಿಡಗಳನ್ನು ನೆಡೋದಾದರೆ ಇದು ಬೆಸ್ಟ್ ಟೈಮು, ವಾತಾವರಣ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಕಟಿಂಗನ್ನು, ಸಸಿಗಳನ್ನು ಹಾಕ್ಕೊಳ್ಳೋದಾದರೆ ಎಲ್ಲ ಈ ಟೈಮಲ್ಲಿ ನಿಮಗೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಅಂದರೆ ಸ್ವಲ್ಪ ಒಂದೊಂದು ಮಳೆ ಬರ್ತಾ ಇದೆ, ಮತ್ತು ಬಿಸಿಲು ಅಷ್ಟೊಂದು ಇಲ್ಲ, ಹಾಗಾಗಿ ಗಿಡಗಳು ಸಾಯೋದಿಲ್ಲ, ಬದುಕತ್ತೆ. ನೋಡ್ಬೋದು ಈ ರೀತಿ. ಈ ಟವರ್ನೆಲ್ಲ ಮಾಡೋದಾದರೆ ಈಗಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಬೇಕು ಅಂದರೆ ಹೇಳಿ, ಅದರ ಲಿಂಕನ್ನು ಕಳಿಸ್ತೀನಿ ನಾನು ಮಾಡಿರೋದನ್ನು. ಹಾಗೆ ಈ ವಾಟರ್ ಲಿಲ್ಲಿ, ಈ ಗಿಡಗಳನ್ನೆಲ್ಲ ನಾವು ಇನ್ಮೇಲೆ ರೀಪಾಟಿಂಗ್ ಮಾಡ್ಕೋಬೇಕು. ಒಂದು ಸಾರಿ ಅದನ್ನು ನೀರನ್ನೆಲ್ಲ ತೆಗೆದು, ಮಣ್ಣನ್ನೆಲ್ಲ ತೆಗೆದು, ಅದಕ್ಕೆ ಮಣ್ಣು ಗೊಬ್ಬರವನ್ನೆಲ್ಲ ಹಾಕಿ ಕೊಟ್ಟರೆ ಇನ್ಮೇಲೆ ಗಿಡಗಳು ಚೆನ್ನಾಗಿ ಬರುತ್ತೆ. ಒಂದಷ್ಟು ನೋಡಿ, ಈ ಗಿಡಗಳನ್ನೆಲ್ಲ ನಾನು ಇನ್ಮೇಲೆ ಸೆಟ್ ಮಾಡ್ಕೋಬೇಕು. ಆದರೆ ನನ್ನ ಹತ್ರ ಆಗ್ತಾ ಇಲ್ಲ, ತುಂಬ ಬೇಜಾರಾಗತ್ತೆ. ಏನು ಮಾಡಬೇಕು ಅಂತ ನೋಡಬೇಕು. ಯಾರಾದರೂ ವರ್ಕರ್ಸ್ ಬಂದರೆ ಮಾಡ್ಕೋಬೇಕು. ಹೇಳೋದಾದರೆ ಗಾರ್ಡನ್ ಕೆಲಸಕ್ಕೆ ಈ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಒಂದು ಒಳ್ಳೆಯ ಟೈಮ್ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಯಾವುದೇ ಕೆಲಸಗಳನ್ನಾದರೂ ಕೂಡ ಈ ಟೈಮಲ್ಲಿ ಮಾಡ್ಕೊಳ್ಳಿ. ನೋಡಿ, ನಾನು ಡೇರಿ ಗಿಡಗಳೆಲ್ಲ ಹಾಳಾಗಿತ್ತು ಅಂತ ಹೇಳಿದ್ನಲ್ಲ, ಇನ್ಮೇಲೆ ಅದರದೇ ಈ ಹೂವನ್ನೆಲ್ಲ ತೆಗೆದ್ರೆ, ಕಟ್ ಮಾಡ್ತಾ ಬಂದರೆ ನೋಡಿ ಈಗ ಚಿಗುರು ಬರ್ತಾ ಇದೆ. ಈಗ ಮಳೆ ಕಡಿಮೆ ಆಯ್ತಲ್ಲ, ಹಾಗಾಗಿ ಚಿಗುರು ಬರ್ತಾ ಇದೆ. ಈಗ ಅದಕ್ಕೆ ಮಣ್ಣು ಗೊಬ್ಬರವನ್ನು ಹಾಕಿ ಫರ್ಟಿಲೈಸರನ್ನು ಹಾಕಿಕೊಟ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ. ಈ ಕಟ್ಟಿಂಗನ್ನೆಲ್ಲ ತೆಗೆದು, ಹೂವಾಗಿರೋದನ್ನೆಲ್ಲ ತೆಗೆದು ಮಾಡಿಕೊಟ್ರೆ. ಹಾಗೆ ಇದೆಲ್ಲ ಕಟ್ಟಿಂಗನ್ನೆಲ್ಲ ಹಾಕ್ಕೋಬೇಕು. ಇನ್ಮೇಲೆ ನಾವು ಜನವರಿದೊಳಗಡೆ ನಾವು ಈ ಕಟಿಂಗನ್ನು ಮತ್ತೆ ಹಾಕಿ ರಿಪೋರ್ಟಿಂಗ್ ಮಾಡೋ ಥರ ಮಾಡ್ಕೋಬೇಕು ನೀರ್ಸೊಣೆ ಗಿಡಗಳನ್ನೆಲ್ಲ. ಫ್ರೆಂಡ್ಸ್, ಇನ್ನೇನಾದರೂ ಇದ್ದರೆ ನಾವು ಆಮೇಲೆ ಹೇಳ್ತೀನಿ. ನೋಡಿ, ಈ ಪಿಟೂನಿಯಾ ಗಿಡಗಳನ್ನೆಲ್ಲ ಸೀಡ್ಸನ್ನೆಲ್ಲ ತಂದು ಹಾಕ್ಕೊಳ್ಳೋದಾದರೆ ಈಗಲೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೀವು ಕಟಿಂಗನ್ನು ಒಳಗಡೆ ಇಟ್ಕೊಂಡಿದ್ರೆ ಮಳೆಗಾಲದಲ್ಲಿ ನಾನು ತೋರಿಸಿದ್ನಲ್ಲ ಆವಾಗ, ಇದನ್ನು ಇಟ್ಕೊಳ್ಳಿ ಅಂತ. ಹಾಗಾಗಿ ಇನ್ನು ಮೇಲೆ ಅದನ್ನು ನಾವು ದೊಡ್ಡ ಕವರಿಗೆ ಹಾಕ್ಕೊಂಡ್ರೆ ಗಿಡ ಚೆನ್ನಾಗಿ ಬರುತ್ತೆ. ನಾನು ಇಷ್ಟನ್ನು ಇಟ್ಕೊಂಡಿದ್ದೆ, ಅದು ನೀಲಿದು ಮತ್ತೆ ಸಿಗಲ್ಲ ಅಂತ, ಅದನ್ನು ಕೂಡ ನಾವು ಇನ್ಮೇಲೆ ರಿಪೋರ್ಟಿಂಗ್ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಈ ಮೆಣಸಿನ ಗಿಡದಲ್ಲಿ ಎಷ್ಟೊಂದು ಕಾಯಿಗಳಿದೆ. ಈಗ ನೀವು ಮೆಣಸಿನ ಬೀಜವನ್ನೆಲ್ಲ ಹಾಕ್ಕೊಂಡು ಗಿಡಗಳನ್ನು ಮಾಡ್ಕೊಳ್ಳಿ. ನೋಡ್ಬೋದು ಎಷ್ಟು ಕಾಯಿದೆ ಅಂತ ಒಂದು ಗಿಡದಲ್ಲಿ. ಇದು ನಾವು ಅಡುಗೆಗೆ ಅಂತ ತಂದಿರುವಂಥ ಮೆಣಸನ್ನೇ ಬೀಜ ಹಾಕಿ ಕೂಡ ಮಾಡ್ಕೋಬೋದು. ನೋಡಿ ಇಷ್ಟು ಇದೆ. ಟೊಮೆಟೊ ಎಲ್ಲವನ್ನು ಈಗ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಗಿಡಗಳು. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಕಾಯಿ ಕೊಯ್ಕೋಬೇಕು, ಬೆಳೆದಿದೆ. ನೋಡಿ ಫ್ರೆಂಡ್ಸ್, ನಾನು ಮೊನ್ನೆ ಪುದೀನ ನೆಟ್ಟು ತೋರಿಸಿದ್ನಲ್ಲ ರೆಟಿನ್ ಬಾಕ್ಸಲ್ಲಿ, ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟು ತೇವಾಂಶ ಇದ್ದರೆ ಸಾಕು. ನಾನು ಅಷ್ಟರ ಮೇಲೆ ಸ್ವಲ್ಪ ಒಂದು ದಿನ ಸ್ಪ್ರೇ ಮಾಡಿದ್ದೆ ಅಷ್ಟೇ, ಸ್ಪ್ರೇ ಮಾಡಿಲ್ಲ. ನೋಡಿ ಈಗ ನೋಡಿ, ಇದು 2 ಎಲೆ 3 ಎಲೆ ಆದಮೇಲೆ ಇಷ್ಟು ಚಿಗುರು ಬಂದ ಮೇಲೆ ನಾವು ಅದನ್ನು ಪಿಂಚಿಂಗ್ ಮಾಡಬೇಕು. ಪಿಂಚಿಂಗ್ ಮಾಡೋದ್ರಿಂದ ಗಿಡ ಬುಷಿಯಾಗಿ ಬರುತ್ತೆ ಮತ್ತು ಹೆಚ್ಚು ಕವಲುಗಳು ಬರುತ್ತೆ. ನೋಡಿ ಇಷ್ಟದ್ದು. ಈಗ ನಾನು ಇದನ್ನು ಪಿಂಚಿಂಗ್ ಮಾಡಿ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡ್ತೀನಿ. ನೋಡಿ, ತೇವಾಂಶ ತುಂಬ ಇದ್ದರೂ ಕೂಡ ಹಾಳಾಗಿಬಿಡತ್ತೆ. ನೋಡಿ, ತೇವಾಂಶ ಇಷ್ಟಿದ್ರೆ ಸಾಕಾಗತ್ತೆ. ಸ್ವಲ್ಪ ತೇವಾಂಶ ಇದೆ. ಮತ್ತು ನಾವು ಇನ್ನು ಮೇಲೆ ಇದನ್ನು ಸ್ವಲ್ಪ 1 ಗಂಟೆಗಳ ಕಾಲ ಬಿಸಿಲು ಬರುವಂಥ ಜಾಗದಲ್ಲಿ ಇಡಬೇಕಾಗತ್ತೆ. ಇಷ್ಟು ತೇವಿ ಇದ್ದರೆ ಸಾಕು. ಈ ವಿಡಿಯೋದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು, ಒಂದಷ್ಟು ಗಾರ್ಡನ್ ಕೆಲಸಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸೋಕ್ಕಾಗಲ್ಲ, ಆದರೆ ನಾನು ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ನಿಮಗೆ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.